ದಕ್ಷಿಣ ಭಾರತದಲ್ಲಿ ಭಾರ ಎಳೆಯುವ ಕೆಲಸಕ್ಕೆ ಹೆಸರಾದ ಮತ್ತೊಂದು ತಳಿ ಅಂದರೆ ಅದು ಕಿಲಾರಿ. ಕಿಲಾರಿಗಳ ಮೂಲ ಬಾಂಬೆ ಕರ್ನಾಟಕ ಪ್ರದೇಶ. ಇವು ಮಹಾರಾಷ್ಟ್ರದ ಕೊಲ್ಲಾಪುರ, ಸೊಲ್ಲಾಪುರ, ಸಾಂಗ್ಲಿ, ಸತಾರಾ ಜಿಲ್ಲೆಗಳು, ಕರ್ನಾಟಕದ ಬೆಳಗಾವಿ, ಬಿಜಾಪುರ, ಧಾರವಾಡ, ಹಾವೇರಿ ಜಿಲ್ಲೆಗಳಲ್ಲಿ ಕಂಡುಬರುತ್ತವೆ. ಈ ತಳಿಯು ಹಳ್ಳಿಕಾರ್ ಅಥವಾ ಅಮೃತ್ ಮಹಲ್ ತಳಿಗಳಿಂದ ಉಗಮಗೊಂಡಿದೆ. ಮರಾಠಿಯಲ್ಲಿ ಕಿಲಾರ್ ಎಂದರೆ ಗುಂಪು, ಮಂದೆ, ಇಂಡು ಎಂದು ಅರ್ಥ ಕೊಡುತ್ತದೆ. ಇವುಗಳನ್ನು ಗುಂಪಿನಲ್ಲಿ ಸಾಕುವುದರಿಂದ ಇದಕ್ಕೆ ಕಿಲಾರ್ ಎಂದು ಹೆಸರು ಬಂದಿದೆ. ಹಾಗೆ ಇವುಗಳಿಗೆ ಮಂದೇಶಿ, ಶಿಕಾರಿ ಮತ್ತು ತಿಲ್ಲಾರ್ ಎಂತಲೂ ಕರೆಯುತ್ತಾರೆ. ದೈಹಿಕ ಚೆಹರೆ. ಇವು ದಟ್ಟವಾದ ಬಿಗಿಯಾದ ಚರ್ಮವನ್ನು ಹೊಂದಿದ್ದು ಚಹರೆ ಎದ್ದು ಕಾಣುವಂತೆ ಇರುತ್ತದೆ. ಇವುಗಳ ದೇಹದ ಹಿಂಭಾಗ ಬಾಲದ ಕಡೆಗೆ ಸ್ವಲ್ಪ ಎತ್ತರವಾಗಿರುತ್ತದೆ. ಮುಖ ಸಣ್ಣಗೆ ಉದ್ದವಾಗಿದ್ದು ಒರಟಲ್ಲದ ಬಿಗಿಯಾದ ಚರ್ಮದಿಂದ ಕೂಡಿರುತ್ತದೆ. ಆಗ ತಾನೇ ಜನಿಸಿದ ಕರುಗಳು ಕೆಂಪಾದ ಅಂದರೆ ರಸ್ಟ್ ರೆಡ್ ಬಣ್ಣದ ಕೋಡಿನ ಭಾಗವನ್ನು ಹೊಂದಿದ್ದು 2 ತಿಂಗಳಲ್ಲಿ ಅದು ಮರೆಯಾಗಿ ಬಿಳಿ ಅಥವಾ ಬೂದು ಬಣ್ಣಕ್ಕೆ ತಿರುಗುತ್ತದೆ. ಕಿವಿಗಳು ಚಿಕ್ಕದಾಗಿ ಚೂಪಾಗಿ ಪಕ್ಕಕ್ಕೆ ಎಳೆದಂತಿರುತ್ತವೆ. ಇವುಗಳ ಕೊಂಬುಗಳು ಉದ್ದವಾಗಿ ಚೂಪಾಗಿದ್ದು ಸ್ವಲ್ಪ ಹಳ್ಳಿಕಾರನ್ನು ಹೋಲುತ್ತವೆ. ಗಂಗೆಗೊದಲು ಹಗುರವಾಗಿದ್ದು ಸ್ವಲ್ಪವೇ ನೆರಿಗೆಗಳಿಂದ ಕೂಡಿರುತ್ತದೆ. ಹೋರಿಗಳಲ್ಲಿ ಬೆನ್ನ ಮೇಲಿನ ಉರುಟು ಅಂದರೆ ಗೂನು ಚೆನ್ನಾಗಿ ಬೆಳವಣಿಗೆಯಾಗಿದ್ದು ದೃಢವಾಗಿದ್ದು ಸಾಧಾರಣ ಗಾತ್ರದಲ್ಲಿರುತ್ತದೆ. ಇನ್ನು ಇದರಲ್ಲಿ ಹಲವು ಉಪಬಗೆಗಳನ್ನು ಕಾಣಬಹುದು. ದಕ್ಷಿಣ ಮಹಾರಾಷ್ಟ್ರ ಭಾಗದಲ್ಲಿ ಅಟ್ಪಾಡಿ ಮಹಲ್ ಬಗೆಯನ್ನು, ಸೊಲ್ಲಾಪುರ, ಸತಾರಾ ಭಾಗದಲ್ಲಿ ಮಹಾಸ್ವದ್ ಕಿಲಾರಿಗಳನ್ನು ಕಾಣಬಹುದು. ಮಹಾಸ್ವದ್ ಮತ್ತು ಅಟ್ಪಾಡಿ ಮಹಲ್ಗಳು ಬೂದು ಬಿಳಿ ಬಣ್ಣದ್ದಾಗಿರುತ್ತವೆ. ಬೀಜದ ಹೋರಿಗಳ ಮುಂಭಾಗ ಮತ್ತು ಹಿಂಭಾಗವು ಕಪ್ಪು ಬಣ್ಣ ಹೊಂದಿರುತ್ತವೆ. ಸಾತ್ಪುರ ಬೆಟ್ಟಗಳ ಶ್ರೇಣಿಯಲ್ಲಿ ತಿಲ್ಲಾರಿ ಬಗೆಯನ್ನು, ಅದರ ಪಕ್ಕದ ಪ್ರದೇಶದಲ್ಲಿ ನಖಾಲಿ ಬಗೆಯನ್ನು ಕಾಣಬಹುದು. ಜೊತೆಗೆ ತಪ್ತಿ ನದಿ ತೀರದಲ್ಲಿ ತಪ್ತಿ ಕಿಲಾರಿಗಳನ್ನು ಕಾಣಬಹುದು. ಈ ತಪ್ತಿ ಕಿಲಾರಿಗಳ ಮೂಗು ಮತ್ತು ಗೊರಸುಗಳು ಕ್ಯಾರೆಟ್ ಅಥವಾ ಕೆಂಪು ಬಣ್ಣವನ್ನು ಹೊಂದಿರುತ್ತವೆ. ಇದು ತಪ್ತಿ ಕಿಲಾರಿಗಳ ವಿಶೇಷತೆಯಾಗಿದೆ. ಸಂತಾನೋತ್ಪತ್ತಿ ಮತ್ತು ಹಾಲಿನ ಇಳುವರಿ. ಇವು ಸಾಮಾನ್ಯವಾಗಿ 3.5 ವರ್ಷದಿಂದ 4 ವರ್ಷ ಅಂದರೆ ಸರಾಸರಿ 41 ತಿಂಗಳ ವಯಸ್ಸಿನ ನಂತರ ಮೊದಲ ಬಾರಿಗೆ ಕ್ರಾಸಿಂಗಿಗೆ ಸಿದ್ಧವಾಗುತ್ತವೆ. ಮೊದಲ ಕರು ಹಾಕಿದಾಗ ಇವುಗಳಿಗೆ 4 ರಿಂದ 4.5 ವರ್ಷ ವಯಸ್ಸಾಗಿರುತ್ತದೆ. ಇವುಗಳ ಒಟ್ಟು ಜೀವಿತಾವಧಿ 15 ರಿಂದ 20 ವರ್ಷವಾಗಿದ್ದು 12 ರಿಂದ 15 ವರ್ಷಗಳ ಕಾಲ ಇವು ಕೃಷಿ ಕೆಲಸ ಮತ್ತು ಸಂತಾನೋತ್ಪತ್ತಿಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಬಲ್ಲವು. ಇವು ಒಂದು ಕರು ಹಾಕಿದ ನಂತರ ಮತ್ತೊಂದು ಕರು ಹಾಕಲು 38 ರಿಂದ 41 ತಿಂಗಳು ತೆಗೆದುಕೊಳ್ಳುತ್ತವೆ. ಇವು ಒಂದು ಲ್ಯಾಕ್ಟೇಷನ್ನ ಅವಧಿಯಲ್ಲಿ ಸರಾಸರಿ 384 kg ಹಾಲು ನೀಡುತ್ತವೆ. ಇವು 240 ರಿಂದ 515 kg ವ್ಯಾಪ್ತಿಯಲ್ಲಿ ಹಾಲನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿವೆ. ಇವು ದಿನಕ್ಕೆ 2 ರಿಂದ 3 ಲೀಟರ್ನಂತೆ 190 ರಿಂದ 230 ದಿನಗಳವರೆಗೆ ಹಾಲು ಕೊಡುತ್ತವೆ. ಹಾಲಿನಲ್ಲಿ 4.2% ಕೊಬ್ಬಿನಾಂಶವಿರುತ್ತದೆ. ಸ್ಥಿತಿಗತಿ. ದಕ್ಷಿಣ ಮಹಾರಾಷ್ಟ್ರದ ಸತಾರಾ, ಸೊಲ್ಲಾಪುರಗಳಲ್ಲಿ ರೈತರು ಮನೆಗೆ 1-2 ಹಸುಗಳನ್ನು ಸಾಕುತ್ತಾರೆ. ಅಲ್ಲದೆ ಸಾತ್ಪುರ ಪ್ರಾಂತ್ಯದಲ್ಲಿ ಇದೊಂದು ಉದ್ಯಮವಾಗಿ ಬೆಳೆದಿದ್ದು ತಿಲಾರಿಗಳು ಎಂದು ಕರೆಯಲ್ಪಡುವ ವೃತ್ತಿಪರ ಕಿಲಾರಿ ಸಾಕಾಣಿಕೆದಾರರು ದೊಡ್ಡ ಹಿಂಡುಗಳಲ್ಲಿ ಇವುಗಳನ್ನು ಸಾಕಿ ತಳಿ ಅಭಿವೃದ್ಧಿಪಡಿಸುತ್ತಿದ್ದಾರೆ. ಕಾರಣ ಬಯಲು ಸೀಮೆಯ ಜಾನುವಾರು ಸಂತೆಗಳಲ್ಲಿ ಇವುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಇವು ಸಂತೆಗಳಲ್ಲಿ ಲಕ್ಷಗಟ್ಟಲೆ ಮೊತ್ತಕ್ಕೆ ಮಾರಾಟವಾಗುತ್ತವೆ. ಕಾರಣ ಕಿಲಾರಿಗಳು ಪ್ರತಿಷ್ಠೆಯ ಸಂಕೇತವಾಗಿವೆ. ಕಿಲಾರಿಗಳ ತಳಿ ಸಂವರ್ಧನೆಗಾಗಿ ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲಿ ತಳಿ ಸಂವರ್ಧನಾ ಕೇಂದ್ರವನ್ನು ತೆರೆಯಲಾಗಿದೆ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಸಾಂಗ್ಲಿಯ ಜತ್ತ, ಸೊಲ್ಲಾಪುರದ ಜುನೋನಿ ಮತ್ತು ಇಂಗೋಲಿಯಲ್ಲಿ ಕಿಲಾರಿ ತಳಿ ಸಂವರ್ಧನಾ ಕೇಂದ್ರಗಳಿವೆ. ಈಚೆಗೆ ಮಹಾರಾಷ್ಟ್ರ ಸರ್ಕಾರ ಕಿಲಾರಿ ಸೇರಿದಂತೆ ದೇಶಿ ತಳಿಗಳಿಗೆ ರಾಜ್ಯ ಮಾತಾ ಸ್ಥಾನಮಾನವನ್ನು ನೀಡಿದ್ದು ತಳಿ ಸಂರಕ್ಷಣೆಗೆ ಸಹಕಾರಿಯಾಗಿದೆ. ಅಮೃತ್ ಮಹಲ್, ಗಿರ್, ಕಂಗಲ್, ಪುಂಗನೂರು ಸೇರಿದಂತೆ ಇತರೆ ಗೋವಿನ ತಳಿಗಳ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಧನ್ಯವಾದಗಳು. ನಮಸ್ಕಾರ.